ಹಾಯ್, ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಒಂದು ಲೆವೆಲ್ಸನ್ನು ನೋಡೋಣ. ಹಾಗೆ ಯಾವ ರೀತಿ ಎಲ್ಲ ಟ್ರೇಡ್ ಸಿಕ್ತು, ಹಾಗೆ ನಾಳೆಗೆ ನಾವು ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು ಅನ್ನೋದು ಕೂಡ ನೋಡೋಣ. ಲೆಟ್ಸ್ ಡೈವ್ ಟು ದ ಚಾರ್ಟ್. ಎಸ್, ಯಾ, ನಾನೀಗ ನಿಫ್ಟಿಯ ಚಾರ್ಟಲ್ಲಿದ್ದೀನಿ. ನಮಗೆ ಮಾರ್ಕೆಟು ಕಂಟಿನ್ಯೂಸ್ ಅಪ್ ಟ್ರೆಂಡಲ್ಲೇ ಹೋಗಿ ಎಂಡ್ ಆಗ್ತಾಯಿದೆ, ಬಟ್ ಸ್ಟಿಲ್ ಸಸ್ಟೈನ್ ಆಗ್ತಾಯಿಲ್ಲ. ಕೀಪ್ ಆನ್ ಫಾಲಿಂಗ್ ಫ್ರಮ್ ದ ಹೈಯರ್ ಸೈಡ್. ಈಗ ಅಲ್ಲ, ಟ್ರೆಂಡ್ ಈಗ ಹೊಸದಾಗಿ ಮತ್ತೆ ಬೇರೆ ರೀತಿ ಚೇಂಜ್ ಆಗಿದೆ. ಇಷ್ಟು ದಿನ ಏನು ಮಾಡ್ತಾಯಿತ್ತು, ಹೈಯರ್ ಹೋಗಿ ಅಲ್ಲೇ ಹೋಲ್ಡ್ ಮಾಡ್ತಾಯಿತ್ತು. ಸೊ ಈಗ ಪ್ಯಾಟರ್ನ್ ಏನಾಗಿದೆ, ಗ್ಯಾಪ್ ಅಪ್ಪಲ್ಲಿ ಓಪನ್ ಆಗ್ತಾಯಿದೆ. ಸೊ ಲೋವರ್ ಸೈಡ್ಗೆ ನಮಗೆ ಕ್ಲೋಸಿಂಗ್ ಸಿಗ್ತಾಯಿದೆ. ಸೊ ಹಾಗಾಗಿ ನಾವು ಒಂದು ಹೇಗೆ ಯಾವ ರೀತಿ ಎಲ್ಲ ಟ್ರೇಡ್ ತೊಗೊಳ್ಬೋದು, ಈಗ ವುಡ್ ಸೈಡ್ಗೆ ಏನಾದ್ರು ಇದು ಸಿಗತ್ತೆ ಅನ್ನೋದು ಕೂಡ ಒಂದು ನೋಡೋಣ, ಹೇಗೆ ಎಲ್ಲ ಟ್ರೇಡ್ ಮಾಡ್ಬೋದು ಅನ್ನೋದನ್ನ. ಸೊ ನಾನೀಗ 15 ಮಿನಿಟ್ಸ್ ಚಾರ್ಟಲ್ಲಿದ್ದೀನಿ, ನಿಫ್ಟಿಯಲ್ಲಿದ್ದೀನಿ. ನಮಗೆ ರೆಸಿಸ್ಟೆನ್ಸ್, ಮೇಜರ್ ರೆಸಿಸ್ಟೆನ್ಸ್ ಯಾವುದಿತ್ತು, 24,360 ಅರೌಂಡ್ ನಮಗೆ ಮೇಜರ್ ರೆಸಿಸ್ಟೆನ್ಸ್ ಇತ್ತು. ಸೊ ಆ ರೆಸಿಸ್ಟೆನ್ಸ್ನ ಮಲ್ಟಿಪಲ್ ಟೈಮ್ ಟೆಸ್ಟ್ ಮಾಡಿ ಬಂದಿದೆ. ಬಟ್ ಫಸ್ಟ್ ಟೈಮ್ ಇಟ್ ಹ್ಯಾಸ್ ಕ್ಲೋಸ್ಡ್ ಹೈಯರ್ ಸೈಡ್. ಬಟ್ ಏನಾಯಿತು, ಅದು ಹೋಲ್ಡ್ ಆಗಲಿಲ್ಲ ಹೈಯರ್ ಸೈಡಲ್ಲಿ. ಸೊ ಅಲ್ಲಿಂದ ಏನಾಯಿತು, ಮತ್ತು ನಮಗೆ ಡೌನ್ ಸೈಡಲ್ಲೇ ಕ್ಲೋಸ್ ಆಗಿದೆ. ಸೊ ನಮಗೆ ಗ್ಲೋಬಲ್ ಮಾರ್ಕೆಟಲ್ಲಿ ನೋಡಿದ್ರೆ ಒಂದು ಫ್ಲ್ಯಾಟ್ ನೋಟು ಇದೆ. ಸೊ ನಾಳೆಗೆ ನಮಗೆ ಗ್ಯಾಪ್ ಅಪ್ ಓಪನ್ ಆಗುತ್ತಾ ಅಥವಾ ಗ್ಯಾಪ್ ಡೌನ್ ಓಪನ್ ಆಗುತ್ತಾ ಅಥವಾ ಫ್ಲ್ಯಾಟ್, ಯಾವ ರೀತಿ ಮೂರು ಸಿನಾರಿಯೋ ಕೂಡ ನಾವು ನೋಡೋಣ. ಯಾವ ರೀತಿ ಎಲ್ಲ ಸಿನಾರಿಯೋ ಸಿಗುತ್ತೆ, ಆ್ಯಸ್ ಪರ್ ದಟ್ ವಿ ಕ್ಯಾನ್ ಟ್ರೇಡ್ ಇಟ್ ಅಲ್ವಾ. ಸೊ ನನಗೆ ಈಗಿನ ಪ್ರಕಾರ ಒಂದು ಫ್ಲ್ಯಾಟ್, ಪಾಸಿಟಿವ್ ಫ್ಲ್ಯಾಟು ಈ ಪ್ರೆಸೆಂಟಲ್ಲಿ ತೋರಿಸ್ತಾ ಇದೆ. ಸೊ ಹಾಗಾಗಿ ಜಸ್ಟ್ ಹೈಯರ್ ಸೈಡ್ ನಾನು ಒಂದು ಝೋನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಂದರೆ ಸಪೋಸ್ ನಮಗೆ ಕ್ಲೋಸಿಂಗ್ ಈಗ ಪ್ರೆಸೆಂಟು 24,340ನಲ್ಲಿ ಕ್ಲೋಸಿಂಗ್ ಇದೆ. ನಾಳೆಗೆ ಏನಾದ್ರು ಒಂದು ಗ್ಯಾಪ್ ಅಪ್ ಫ್ಲ್ಯಾಟ್ ಆಗಿ ಪಾಸಿಟಿವ್ ಒಂದು ಓಪನ್ ಆಯಿತು ಅಂತಂದರೆ ನಮಗೆ ಈ ಲೆವೆಲ್ಲು ಒಂದು ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಯಾವುದಿದು 24,480 ಆರ್ 24,500 ಲೆವೆಲ್ ಇಸ್ ಗೋಯಿಂಗ್ ಟು ಬಿಕಮ್ ಒನ್ ಆಫ್ ದ ರೆಸಿಸ್ಟೆನ್ಸ್ ಲೆವೆಲ್. ಇದನ್ನು ಬ್ರೇಕ್ ಆಗಿ ಇದ್ರ ಮೇಲೂ ಗ್ಯಾಪ್ ಅಪ್ ಆಯಿತು ಅಂತಂದರೆ ನಮಗೆ ಹೈಯರ್ ಝೋನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದು ಹೈಯರ್ ಝೋನ್ಗಳು, ಹೈಯರ್ ಝೋನಲ್ಲಿ ನಮಗೆ ಪ್ರೆಸೆಂಟ್ಲಿ ಬಂದು ರೆಸಿಸ್ಟೆನ್ಸು ಈ ಏರಿಯಾದಲ್ಲಿ 484 ಅರೌಂಡ್ 500 ಒಂದು ಏರಿಯಾ ಇದಾಗತ್ತೆ. ಇದು ಒಂದು R1 ಅಂತ ತಗೊಳ್ಳೋಣ. ಅದು ಬಿಟ್ಟರೆ 24,680 ದಟ್ ಈಸ್ R2. ನಮ್ಮ ಮ್ಯಾಕ್ಸಿಮಮ್ ಲೆವೆಲ್ ಬಂದುಬಿಟ್ಟು ದಿಸ್ ಈಸ್ R3 ಈಸ್ ಗೋಯಿಂಗ್ ಟು ಬಿಕಮ್ ಅವರ್ ದ ಮೇಜರ್ ರೆಸಿಸ್ಟೆನ್ಸ್. 24,845 ವಿಲ್ ಬಿ ದ ಥರ್ಡ್ ರೆಸಿಸ್ಟೆನ್ಸ್ ಆಗುತ್ತೆ. ನಾಳೆಗೇನಾದ್ರು ಗ್ಯಾಪ್ ಅಪ್ ಆದರೆ ಇಲ್ಲಿಂದ ಒಂದು ನಾವು ರಿವರ್ಸಲ್ಗೆ ನೋಡ್ಬೋದು. ರಿವರ್ಸಲ್ ನೋಡ್ಬೇಕಾದ್ರೆ ಕನ್ಫರ್ಮೇಷನ್ ವಿತ್ ದ ಪ್ರೈಸ್ ಆ್ಯಕ್ಷನ್ ಅಲ್ವಾ. ಪ್ರೈಸ್ ಆ್ಯಕ್ಷನ್ ಕನ್ಫರ್ಮೇಷನ್ ತೊಗೊಂಡು ನಾವು ರಿವರ್ಸಲ್ ಇದು ಮಾಡ್ಬೋದು. ಇಲ್ಲ ಇಲ್ಲಿಂದನೇ ಒಳ್ಳೆ ನಮ್ಮದು ಕ್ಯಾಂಡಲಲ್ಲಿ ಬ್ರೇಕ್ಔಟ್ ಕೊಡ್ತು ಅಂತಂದರೆ ಈ ಏರಿಯಾ ಒಳ್ಳೆ ಒಂದು ಬ್ರೇಕ್ಔಟನ್ನು ಕೊಟ್ಟರೆ ವಿ ಕ್ಯಾನ್ ಸಿ ಫರ್ದರ್ R2 ಮತ್ತು R3ನ ನಾವು ನೆಕ್ಸ್ಟ್ ವೀಕಲ್ಲಿ ನಾವು ಈ ಒಂದು ರೆಸಿಸ್ಟೆನ್ಸ್ಗಳನ್ನ ನೋಡ್ಬೋದು. ಇಲ್ಲ, ಇದು ಫಸ್ಟ್ ಸಿನಾರಿಯೋ ಅಲ್ವಾ. ಸೆಕೆಂಡ್ ಸಿನಾರಿಯೋ ಏನು, ಫ್ಲ್ಯಾಟ್ ಓಪನ್ ಡೌನ್ ಸೈಡ್ ಬಂತು ಅಂತಂದರೆ ನಮಗೆ ಇದು ಬಂದುಬಿಟ್ಟು ಇದು S1 ಯಾವುದದು 24,200 ಒನ್ ಆಫ್ ದ ಸಪೋರ್ಟು. ಅದನ್ನು ಬ್ರೇಕ್ ಆಯಿತು ಅಂತಂದರೆ ನಮಗೆ ಇದು ಮೇಜರ್ ಸಪೋರ್ಟ್. ಇದನ್ನು ಬ್ರೇಕ್ ಆದರೆ ಡೈರೆಕ್ಟಾಗಿ ನಾವು ಈ ಏರಿಯಾವನ್ನು ನೋಡಬಹುದು. ಯಾವುದು 23,900 ಇಲ್ಲಿ ಒಂದು ಡೈರೆಕ್ಟಾಗಿ ನಮಗೆ ಸಪೋರ್ಟ್ ಸಿಗುತ್ತೆ. ದಿಸ್ ಈಸ್ S2. ನಾಳೆ ಟ್ರೇಡ್ ಮಾಡಲಿಕ್ಕೆ ಈ ಲೆವೆಲ್ ಸಾಕು. ಸೊ ಹೈಯರ್ ಸೈಡ್, ಯಾಕಂದರೆ ಗ್ಯಾಪ್ ಅಪ್ ಎವ್ರಿ ಡೇ ಗ್ಯಾಪ್ ಅಪ್ ಆಗ್ತಾ ಇರೋದ್ರಿಂದ ಈ ರೇಂಜಿನ ಬ್ರೇಕ್ಔಟ್ ಆಯಿತು ಅಂತಂದರೆ ನಮಗೆ ಇಮ್ಮಿಡಿಯೇಟ್ ಸಪೋರ್ಟ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 24,684. ಅದು ಬಿಟ್ಟರೆ
ಫ್ಲಾಟ್ ಓಪನ್ ಆಗಿ ಡೌನ್ ಸೈಡ್ ಬಂತು ಅಂದರೆ 24,200 ಇಸ್ ದ ಫಸ್ಟ್ ಸಪೋರ್ಟ್. ಸೆಕೆಂಡ್ ಸಪೋರ್ಟ್ ಈಸ್ 23,900 ಇಸ್ ದ ನೆಕ್ಸ್ಟ್ ಸಪೋರ್ಟ್. ಸಪೋರ್ಟ್ಗೆ 2 ಲೆವೆಲ್ ಇದೆ. ರೆಸಿಸ್ಟೆನ್ಸ್ಗೆ ಫಸ್ಟ್ 2 ಲೆವೆಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ರೆಸಿಸ್ಟೆನ್ಸು ಇದನ್ನು ಬ್ರೇಕ್ಔಟ್ ಆಯಿತು ಅಂತಂದರೆ ಮತ್ತೆ ಅಗೈನ್ ನಮ್ಮ ಒಂದು ಅಲ್ಟಿಮೇಟ್ ರೆಸಿಸ್ಟೆನ್ಸು 24,800. ನಮಗೆ 3 ಸಿನಾರಿಯೋಗೆ ಟ್ರೇಡಿಂಗಿಗೆ ಅವಕಾಶ ಇದೆ. ಯಾವ ಕಡೆ ಹೋಗುತ್ತೋ ಆ ಕಡೆಗೆ ನಾವು ಟ್ರೇಡ್ ಮಾಡುವಂಥದ್ದು. ಸೊ ಇದೆಲ್ಲ ಆಯ್ತಲ್ಲ. ಈಗ ಇವತ್ತೇನಾದ್ರು ಟ್ರೇಡ್ ಸಿಗ್ತಾ ಅನ್ನೋದನ್ನು ಕೂಡ ನೋಡೋಣ. ಓಕೆ, ಸಿ ನಮಗೆ ಮಲ್ಟಿಪಲ್ ರೆಸಿಸ್ಟೆನ್ಸು 1 ಡೇ 2 3 ಡೇಸ್ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು. ಬಟ್ ಫಾಲೋ ಅಪ್ ಕ್ಯಾಂಡಲ್ಲು ಅದಕ್ಕೆ ಬರಲೇ ಇಲ್ಲ. ಮ್ಯಾಕ್ಸಿಮೈಸ್ ಮಾಡ್ತೀನಿ. ನಮಗೆ ಫಸ್ಟ್ ಕ್ಯಾಂಡಲ್ ಏನೋ ಬ್ರೇಕ್ಔಟ್ ಕೊಡ್ತು ಅಲ್ವಾ. ಇಸ್ ಅ ಫಸ್ಟ್ ಕ್ಯಾಂಡಲ್ ಬ್ರೇಕ್ಔಟ್ ಏನೋ ಈ ಒಂದು ಲೆವೆಲ್ಸಿಂದ ಬ್ರೇಕ್ಔಟ್ ಕೊಡ್ತು. ಬಟ್ ಫಾಲೋ ಅಪ್ ಕ್ಯಾಂಡಲ್ಲು ಯಾವುದು ಕೂಡ ಇದ್ರ ಮೇಲೆ ಬರಲೇ ಇಲ್ಲ. ಸೊ ಇಮಿಡಿಯೇಟ್ ನಮಗೆ ರಿವರ್ಸಲ್ ಆಗಿ ಒಂದು ಕ್ಯಾಂಡಲ್ ಸಿಕ್ತು. ಸೊ ಬೇಸ್ಡ್ ಆನ್ ದಿಸ್ ನಮಗೊಂದು ಕನ್ಫರ್ಮ್ ಆಯಿತು ವಿಚ್ ಇಸ್ ಗೋಯಿಂಗ್ ಟು ಬಿಕಮ್ ಟ್ರೆಂಡ್ ಚೇಂಜಿಂಗ್ ಅನ್ನೋದು. ಸೊ ಆ್ಯಸ್ ಪರ್ ದ್ಯಾಟ್ ಒಂದು ರೀಟೇಸ್ಗೆ ವೆಯ್ಟ್ ಮಾಡಿದ್ವಿ. ಪುನಃ ಈ ಏರಿಯಾದಿಂದ ಅಗೇನ್ ನಮಗೊಂದು ಡೌನ್ ಸೈಡ್ಗೆ ಅಗೇನ್ ಒಂದು ಟ್ರೇಡ್ ಸಿಕ್ತು. ಅದು ಬಿಟ್ಟರೆ ರಿಮೈನಿಂಗ್ ಎಲ್ಲ ಒಂದು ಇಷ್ಟು ಕೂಡ ಟೈಮ್ ಪಾಸು. ಯಾಕಂದರೆ ನಾಳೆ ಒಂದೇ ದಿನ, ನಾಡಿದ್ದು ಮತ್ತು ಹಾಲಿಡೇ ಇರೋದ್ರಿಂದ ನಾಳೆಗೇ ಎಕ್ಸ್ಪೈರಿ ಬರುತ್ತೆ. ಸೊ ಹಾಗಾಗಿ ಒಂದು ಫಾಸ್ಟಾಗಿ ಒಂದು ಡೌನ್ ಸೈಡ್ ಮೂಮೆಂಟಮ್ ಕೊಟ್ಟ ತಕ್ಷಣ ಎಲ್ಲ ಮೆಲ್ಟಿಂಗ್ ಪ್ರೋಸೆಸ್ ನಡೆದಿದ್ದು. ಸೊ ಇದು ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಳೆಗೂ ಕೂಡ ನಮಗೆ ಒಂದೇನಂತಂದರೆ ಈ ಏರಿಯಾನ ಪಾಸ್ ಮಾಡದೇ ಇದ್ದರೆ ಅಗೇನ್ ವಿ ಕ್ಯಾನ್ ಸಿ ದ ಡೌನ್ ಸೈಡ್ ಟ್ರೆಂಡ್. ಓಕೆ, ಇದು ಒಂದು ಗ್ಯಾಪ್ ಅಪ್ಪಲ್ಲಿ ಹೋಗಬೇಕು. ಇಲ್ಲ ಇಲ್ಲೇ ಓಪನ್ ಆಗಿ ಇಲ್ಲೇ ಟೈಮ್ ಪಾಸ್ ಮಾಡ್ತು ಅಂದರೂ ಕೂಡ ನಾಳೆಗೆ ಮೆಲ್ಟಿಂಗ್ ಪ್ರೋಸೆಸ್ ಆಗಿಬಿಡುತ್ತೆ. ಸೊ ನೋಡಿಕೊಂಡು ನಾಳೆನೇ ಎಕ್ಸ್ಪೈರಿ ಇರೋದ್ರಿಂದ ಆದಷ್ಟು ಕೂಡ ಒಂದು ಕನ್ಫರ್ಮೇಷನ್ ಇದ್ದರೆ ಮಾತ್ರ ಒಂದು ಟ್ರೇಡ್ ತೊಗೊಳಕ್ಕೆ ಒಂದು ಅವಕಾಶ ಇರುತ್ತೆ. ಇಲ್ಲ ಅಂತಂದರೆ ಒಂದು ಸೆಲ್ಲರ್ಸ್ಗೆ ನಾಳೆ ಒಂದು ಅವಕಾಶ ಆ ಥರ ಮೆಲ್ಟಿಂಗ್ ಪ್ರೋಸೆಸ್ ಆದರೆ ನೋಡಿಕೊಂಡು ರೇಂಜಲ್ಲಿ ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೋದು. ಇದು ನಮ್ಮ ನಿಫ್ಟಿಯ ಒಂದು ಅನಾಲಿಸಿಸ್ ಆಗಿದೆ. ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಏನು ಹೇಳಿದೆ ಸಿ. ಬ್ಯಾಂಕ್ ನಿಫ್ಟಿ ಹೊಸ ಹೈಗಳನ್ನು ಮಾಡ್ತಾ ಇದೆ ಅಲ್ವಾ. ಸೊ ನೀವು ಹೈ ಮಾಡ್ತಾ ಇರೋದ್ರಿಂದ ಹಾಗೆ ನೋಡಿ ಇದು ಏರಿಯಾ ಎಲ್ಲಿಂದ ಬಂತು ವಾಪಸ್ ಅದೇ ಏರಿಯಾದಲ್ಲಿ ನಮಗೆ ರೆಸಿಸ್ಟ್ ಮಾಡಿ ಬರ್ತಾ ಇದೆ. ಸೊ ಹೈಯರ್ ಸೈಡ್ಗೆ ನಮಗೆ ಬಂದುಬಿಟ್ಟು 56,000 ಹೈಯರ್ ಸೈಡು 56,000 ಇದೆ. ದಿಸ್ ಇಸ್ R1 R2 ಫ್ಲಾಟ್ ಓಪನ್ ಆಯಿತು, ಮೇಲ್ಗಡೆ ಹೋಯಿತು ಅಂತಂದರೆ ಇದೆಲ್ಲ ಲೆವೆಲ್ಸ್ ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಇಲ್ಲ ಫ್ಲ್ಯಾಟ್ ನೋಟಲ್ಲಿ ಓಪನ್ ಆಯಿತು ಡೌನ್ ಸೈಡಿಗೆ ಬಂತು ಅಂತಂದರೆ ಇಮಿಡಿಯೇಟ್ ನಮಗೆ 55,000 ಅದನ್ನು ಬ್ರೇಕ್ ಆಯಿತು ಅಂತಂದರೆ ಒಂದು ಲಾಸ್ಟ್ ಇದು ಬಂದುಬಿಟ್ಟು 54,000 S1 ಮಧ್ಯದಲ್ಲಿ 54,800 ಅದು ಬಿಟ್ಟರೆ 54,480 this is let's change the color. S1 S2 this is S3. ಇದು ನನ್ನ ಬ್ಯಾಂಕ್ ನಿಫ್ಟಿಯ ಒಂದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಆಗುತ್ತೆ. ನೋಡಿಕೊಂಡು ನಾಳೆಗೆ ಇದೇನು ಮಂತ್ಲಿ ಎಕ್ಸ್ಪೈರಿ ಅಲ್ಲ, ಬಟ್ ಪ್ರೀಮಿಯಮ್ ಇಸ್ ವೆರಿ ಯೂಜ್. ನೋಡಿಕೊಂಡು ಟ್ರೇಡ್ ಮಾಡ್ಬೋದು ಅಷ್ಟೇ. ಲೆವೆಲ್ಸ್ ಒಂದು ವರ್ಕ್ ಆಗುತ್ತೆ ಅನ್ನೋದನ್ನ ಅನಲೈಸ್ ಮಾಡ್ಬೋದು. ಐ ಹೋಪ್ ಯು ಗಾಟ್ ರೈಟ್ ಇನ್ಫಾರ್ಮೇಷನ್. ಐ ಥಿಂಕ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.